ಹಾಸನ ಜಿಲ್ಲೆಯಲ್ಲಿ ಈಗ ಕಳೆದ ಸುಮಾರು 10-15 ವರ್ಷದಿಂದ ಇವತ್ತಿಗೆ 90 ಸಾವುಗಳಾಯಿತು ಆನೆ ದಾಳಿಯಿಂದ. ಇದು 90ನೇ ಸಾವು, ಶೋಭಾ ಅಂತ. ಸುಮಾರು 1 ತಿಂಗಳ ಹಿಂದೆ, 1.5-2 ತಿಂಗಳ ಹಿಂದೆ ಭೀಮ ಹಾಚಿಗೊಂಡನಹಳ್ಳಿಯಲ್ಲಿದ್ದಾಗ ಭೀಮನ ಸಹಚರ ಇಲ್ಲ ಭೀಮನ ಬಾಡಿಗಾರ್ಡ್ ಅಂತೆಲ್ಲ ಹೇಳ್ಬೋದು, ಒಬ್ಬ KP ಕಾಲರ್ ಜೂನಿಯರ್ ಅನ್ನೋ ಒಬ್ಬ ಆನೆ ಹೋಗಿದ್ದ. ಅವನು ಭೀಮನ್ನಕ್ಕಿಂತ ಮೊದಲೇ ಬಂದು ಹೊರಗೆ ಬರ್ತಿದ್ದ ಕಾಡಿಂದ. ಅಲ್ಲಿದ್ದರನ್ನೆಲ್ಲ ಅಟ್ಟಾಡಿಸ್ತಿದ್ದ. ಭೀಮನ್ನ ಹಿಂದೆ ಮುಂದೆ ಹಿಂದೆ ಮುಂದೆ ನಮ್ಮ ಏನು ಬಾಡಿಗಾರ್ಡ್ಗಳು ಇರ್ತಾರಲ್ಲ ಕೆಲವರಿಗೆ, ಇನ್ನು ರಾಜಕಾರಣಿಗಳಿಗಿರ್ಬೋದು ಇಲ್ಲ ದೊಡ್ಡ ಡಾನ್ಗಳಿಗೆ, ಆ ರೀತಿ ಇದು ವರ್ತನೆ ಮಾಡ್ತಿತ್ತು. ಆಮೇಲೆ ಭೀಮ ಇಲ್ಲಿಗೆ ಬಂದ. ಭೀಮನ್ ಕ್ವಾರೆ ಮುರಿದೋಯ್ತು, ಜಗ್ಬರ್ನಹಳ್ಳಿಗೆ ಬಂದ. ಅಲ್ಲಿಂದ ಭೀಮ ವಾಪಸ್ ಸೀದಾ ಹಾಚ್ಗೊಂಡನಹಳ್ಳಿಗೆ ಹೋದ. ಈ ಆನೆನು ಈ KP ಕಾಲರು ಅವನ್ನೇ ಫಾಲೋ ಮಾಡಿದ. ಆದ್ರೆ ಭೀಮನ ಹತ್ರಕ್ಕೆ ಹೋಗಕ್ಕೆ ಹೆದರಿ ದೂರದಿಂದಲೇ ಒಂದು ಅಂತರ ಇಟ್ಕೊಂಡು ಅಲ್ಲಿಂದ ಮುಂದೆ ದೊಡ್ಡಬೆಟ್ಟ ಅಂತ, ಹೇಮಾವತಿ ನದಿಯ ಎಡದಂಡೆಯಲ್ಲಿ ಇರೋ ದೊಡ್ಡಬೆಟ್ಟ, ಬಲದಂಡೆಯಲ್ಲಿರೋದು ಕೊಡಗಿನ ಕಟ್ಟೆಪುರ, ಅಲ್ಲಿ ನದಿ ದಾಟಿ ಕಟ್ಟೆಪುರಕ್ಕೆ ಹೋಗ್ತಾನೆ. ಆಮೇಲೆ ಈಗ ಕಟ್ಟೆಪುರದಲ್ಲಿ ಎಲ್ಲಿ ಕಟ್ಟೆಪುರ ಕಾಡು ಸುಮಾರು ಬಾರಿ ದೊಡ್ಡ ಕಾಡು, ಅಲ್ಲಿಂದ ಎಲ್ಲಿ ಹೋದ ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ಒಂದು ವಾರದಿಂದ ಇಲ್ಲ ಒಂದು 8 ದಿವಸದಿಂದ ಶನಿವಾರ ಸಂತೆ ಭಾಗದಲ್ಲಿ ಒಂದು ಹೊನ್ನಪ್ಪ ಅಂತಲ್ಲ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆನೆ ದಾಳಿ ಮಾಡಿ ಅವ್ರು ಸತ್ತೋದ್ರು. ನಾನು ಈ KP ಕಾಲರೇ ಇರ್ಬೋದು ಅಂತ ಸುಮ್ಮನೆ ಒಂದು ಯೋಚನೆ ಮಾಡಿದ್ದೆ. ಅದಾಗಿ ಈಗ ಒಂದು ವಾರದ ಹಿಂದೆ ಇಲ್ಲ ಒಂದು 5 ದಿವಸದಿಂದ, ಒಂದು ವಾರದ ಹಿಂದೆ KP ಕಾಲರ್ ಆನೆ ಅಲ್ಲಿ ಕೊಡಗಿನ ಕಟ್ಟೆಪುರ ಆ ಭಾಗದಲ್ಲಿ ಯಾರೋ ಒಬ್ಬನ ಫ್ರೆಂಡ್ ಮಾಡಿಕೊಂಡು ಒಂದು ಗಂಡಾನೆನ ಕರ್ಕೊ ಬಂದಿದ್ದಾನೆ ಅಂತ ನಂಗೊಂದು ಮೆಸೇಜ್ ಬಂತು. ಅದು ಎಲ್ಲಿ ಭೀಮನ ಫೇವರಿಟ್ ಜಾಗ ಹಾಚಿಗೊಂಡನಹಳ್ಳಿಯಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅಂತ. ಆಮೇಲೆ ನಾನು ಅಷ್ಟೊತ್ತಿಗೆ ಈ ಭಾಗದ ಜನಗಳಿಗೆ, ಈ ಭಾಗದ ನಮ್ಮ ETF ಹುಡುಗರಿಗೆಲ್ಲ ಹೇಳಿದೆ, KP ಕಾಲರ್ ಒಂದು ಆನೆ ಕರ್ಕೊ ಬಂದಿದೆ, ಈಗಾಗಲೇ ಕೆಲವೇ ದಿವಸದಲ್ಲಿ ಭೇಟಿ ಕೊಡಬಹುದು ಅಂತ. ಅದಾಗಿ 3-4 ದಿವಸದಿಂದ ಕೆಲವು ಸೋಷಿಯಲ್ ಮೀಡಿಯಾ ಕೆಲವು ಇದರಲ್ಲೆಲ್ಲ ಹಾಕ್ಯಂದ್ರು ಕೊಡಗಿನ ಆನೆ ಬಂದಿದೆ ಅಂತ. ಅಷ್ಟೊತ್ತಿಗೆ ಮತ್ತೊಂದು ಸುದ್ದಿ ಬಂತು, KP ಕಾಲರ್ ಆನೆ ಒಂದು ಆಟೋ ದೂಕಿ ಹಾಕಿದೆ, ಯಾವುದು ಅಂತ ಗೊತ್ತಿಲ್ಲ, ಫಸ್ಟ್ ಸೆಕೆಂಡ ಯಾವುದು ಅಂತ ಗೊತ್ತಿಲ್ಲ ಅಂತ. ಅಷ್ಟೊತ್ತಿಗೆ ಏನಾಯ್ತು, ಮತ್ತೆ ಒಂದು 3 ಆನೆ ಮೂಡಿಗೆರೆ ಭಾಗದಿಂದ ಬಂದು, ಅದರಲ್ಲೂ ಒಂದು ಆನೆ ನನಗೆ ಮುಖಾಮುಖಿ ಆಯಿತು ಅಲ್ಲೊಂದು ಕಾಫಿ ತೋಟದಲ್ಲಿ. ಅದು ನಮ್ಮ ಸ್ಮೆಲ್ ಎಲ್ಲ ಹಿಡಿದು ವಿಚಿತ್ರವಾಗಿ ಆಡಕ್ಕೆ ಶುರುವಾಯಿತು. ನಾಯಿಗೆ ಥರ ಶಬ್ದ ಮಾಡ್ತು, ಅಲ್ಲಿ ಮರಗಳನ್ನೆಲ್ಲ ಮುರಿಯೋದು, ಕೂಗಾಡೋದು, ಕಿರ್ಚಾಡೋದು ಎಲ್ಲ ಮಾಡ್ತು. ಸುಮಾರು ಒಂದು ಗಂಟೆ ಶೋ ಮಾಡ್ತು. ಇನ್ನು ಇದಕ್ಕೇನೋ ತಲೆಗೆ ಸರಿ ಇಲ್ಲ ಏನೋ ಅನ್ನಿಸ್ತು ನನಗೆ. ಆ ಆನೆ ಕೋರೆ ಒಂದು ಸ್ವಲ್ಪ ಉದ್ದನೇ ಇದೆ, ಅದಕ್ಕೆ ವಯಸ್ಸಾಗಿದೆ, ಆದರೆ ಬೆಳವಣಿಗೆ ಕಡಿಮೆ ಆಗಿದೆ, ಕುಳ್ಳಾನೆ. ಜೊತೆಗೆ ಅದರ ಬೆನ್ನು ಅಂದರೆ ಬೆನ್ನಿಂದ ಮುಂದೆ ಅಂದರೆ ಮುಂಗಾಲುಗಳು 2 ಕಾಲಿನ ಮೇಲ್ಗಡೆ ಭುಜದ ಭಾಗದಲ್ಲಿ ಒಂದು ರೀತಿ ಒಂಟೆ ಮೇಲಿರೋ ಉಬ್ಬಿನಂತ ಉಬ್ಬು ಇದೆ ತುಂಬ. ಆಮೇಲೆ ಕೂದಲುಗಳು ಆ ಭಾಗದಲ್ಲಿ ಉದ್ದ ಇದ್ದಾವೆ. ಇಂಥ ಆನೆಗಳು ಭಾರಿ ತರಲೆ ಆನೆಗಳು, ಯಾಕೆಂದ್ರೆ ಈ ಹಿಂದೆ ಎಲ್ಲ ನಾವು ನೋಡಿದ್ದು. ಆಮೇಲೆ ಅದರ ಜೊತೆಗೆ ಈಗ ಅಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಆನೆಗಳನ್ನ ಫಾರೆಸ್ಟ್ ಇಲಾಖೆಯವರು ಸುಮಾರು 8-10 ಕಿಲೋಮೀಟ್ರು ರಾತ್ರಿ ಓಡಿಸಿ ಹೋಗೋದು, ಅಂದರೆ ಅದನ್ನ ಆಲ್ದೂರು ಭಾಗಕ್ಕೆ ಓಡ್ಸಕ್ಕೆ ನೋಡ್ತಾ ಇದ್ದಾರೆ. ಅವು ಸ್ವಂತ ಇಷ್ಟ ಬಂದು ಹೋಗ್ಬೇಕೆ ಬಿಟ್ಟರೆ ಬೇರೆಯವರಿಂದ ಒತ್ತಾಯಾಗಿ ಆನೆಗಳು ಹೋಗಲ್ಲ. ಮೊನ್ನೆ ಈಗ ಕಳೆದ ಶನಿವಾರ ಸುಮಾರು 8-10 ಕಿಲೋಮೀಟರ್ ದೂರದವರೆಗೂ ಗೆಂಡಳ್ಳಿಯನ್ನ ಅಲ್ಲಿ ಬಾರ್ಡರ್ ಅಲ್ಲಿ ಸಾಮಾನ್ಯಕ್ಕೆ ಅಲ್ಲಿ ಚಿಕ್ಕಮಗಳೂರು ಬಾರ್ಡರ್ ಬರುತ್ತೆ, ಆ ಭಾಗದವರೆಗೂ ಓಡಿಸಿ ಮತ್ತೆ ಅವ್ರು ವಾಪಸ್ ಬಂದ ಮೇಲೆ ಅವು ವಾಪಸ್ ಬಂದಿದ್ದಾವೆ.
ಆನೆಗಳು ಈಗ ಚಿಕ್ಕ ಚಿಕ್ಕ ಮರಿಗಳು ಅಂದ್ರೆ 6 ವರ್ಷದವು, 8 ವರ್ಷದವು, 12, 15 ವರ್ಷದವು ಹೆಣ್ಣಾನೆ ಮರಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಾ ಇದಾವೆ. ಮನುಷ್ಯರು ಮಾತಾಡದಲ್ಲಿ ಟಿಚ್ಕೊಂಡ್ ಬರ್ತಾ ಇದಾವೆ. ಆಮೇಲೆ ಆನೆಗಳಿಗೆ ನಿದ್ದೆ ಮಾಡಕ್ಕೂ ಪುರ್ಸೊತ್ತಿಲ್ಲ. ಸ್ಥಳೀಯರು ಜೊತೆಗೆ ಫಾರೆಸ್ಟ್ನವರು ಎಲ್ಲರೂ ತೊಂದರೆ ಕೊಡ್ತಾ ಇರೋದ್ರಿಂದ ಆನೆಗಳು ತುಂಬಾ ಉದ್ರೇಕಗೊಂಡಿವೆ. ಇದೆಲ್ಲ ನಮ್ಗೆ ಗೊತ್ತಿತ್ತು. ಈ ಹಿಂದೆನೆ, ಈಗ 1 ವಾರದ ಹಿಂದೆ, 3 ದಿವಸದ ಹಿಂದೆನೂ ನಾವು ಮಾತಾಡಿದ್ದು, ಯಾರನ್ನಾರ ಆನೆಗಳು ತುಳಿದಾಕ್ತವೆ ಅಂತ. ನಿನ್ನೆ ಬೆಳಿಗ್ಗೆ ಸುಮಾರು ಒಂದು 50 ಮೀಟರ್ ದೂರ ಓಲ್ಡ್ ಬೆಲ್ಟ್ ಆನೆ ಅಲ್ಲಿ ಲೋಕಲ್ ಅನ್ನೆಲ್ಲ ಅಟ್ಟೆ ಹಚ್ಬಿಟ್ಟವೆ. ಆಮೇಲೆ ಈಗ ಭೀಮನ ಗುಂಪು ನಿನ್ನೆ ಅಲ್ಲೊಂದ್ ಕಡೆ ಇತ್ತು. ಸ್ಥಳೀಯರೆಲ್ಲ ಪಟಾಕಿ ಹಾಕಿ ಭೀಮನ ಗುಂಪನ್ನ 2 ಭಾಗ ಮಾಡಿರು. ಆಮೇಲೆ ಓಲ್ಡ್ ಬೆಲ್ಟ್ ಬಹುಶಃ ಹೀಟಿಗೆ ಬಂದಿದೆ. ಈಗ ಭೀಮ ಅದರ ಅದ್ರ ಜೊತೆನೆ ತಿರುಗ್ತಾ ಇದೆ. ಈಗೆಲ್ಲ ಬೆಳವಣಿಗೆ ಇದ್ದು ಆನೆಗಳು ಎಲ್ಲ ಉದ್ರೇಕಗೊಂಡಿದ್ರಿಂದ ಇನ್ನೇನು ಕೆಲವೇ ದಿವಸದಲ್ಲಿ ಏನಾರ ಒಂದು ಅನಾಹುತ ಆಗ್ತದೆ ಅಂತ ನಾವು ಮಾತಾಡಿದ್ದು. ಅದ್ರ ಜೊತೆಗೆ ಆ ಮೂಡಿಗೆರೆ ಸೈಡ್ ಇಂದ ಬಂದಿರೋ ಒಂದು 3 ಆನೆಗಳು ಅವುಗಳು ಈಗ ಅಟ್ಯಾಕ್ ಮಾಡಕ್ ಶುರು ಮಾಡಿದಾವೆ. ಇವತ್ತು ಬೆಳಿಗ್ಗೆ ಏನಾಗಿದೆ ಅಂದ್ರೆ, ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಮೂಗ್ಲಿ ಅನ್ನೋ ಗ್ರಾಮದಲ್ಲಿ 3 ಜನ ಕೂಲಿಕಾರರು, ಕೂಲಿ ಮಾಡ ಸ್ತ್ರೀಯರು ಈ ಸಮಯದಲ್ಲಿ ಕಾಫಿ ತೋಟಗಳಿಗೆ ಸುಣ್ಣನ ಚೆಲ್ಲೋದು ಅಂದ್ರೆ ಉಗ್ತಾರೆ ಬಡ್ಡೆಗೆ. ಇವರು ಬೆಳಿಗ್ಗೆ ಹೋದಾಗ ಒಂದು ಸುಮಾರು 8-9 ಗಂಟೆ, 8:30-9 ಗಂಟೆಯಲ್ಲಿ ಆನೆ ಬಂದಿದೆ. ಅದು ಈ ಕೊಡಗಿನಿಂದ ಏನ್ ಕೆಪಿ ಕಲರ್ ಅನ್ನೋ ಒಂದು ತರಲೆ ಆನೆ ಉಂಟಲ್ಲ, ಕೆಪಿ ಕಲರ್ ಜೂನಿಯರ್, ಅದು ಫ್ರೆಂಡು, ಅದು ಕರ್ಕೊಂಡು ಬಂದಿರೋದು. ಆ ಆನೆ ಫ್ರೆಂಡ್ ಕೊಡಗಿನಿಂದ ಬಂದ ಆನೆ. ಅದ್ರ ಕೋರೆಗಳು ನಮ್ಮ ಸಕಲೇಶ್ಪುರದ ಆನೆಗಳ ಕೋರೆಗಳ ತರನೇ ಗಿಡ್ಡ ಕೋರೆ, ಅಂದ್ರೆ ನಮ್ಮ ಕರಡಿ, ಮೌಂಟೇನ್, ಆಮೇಲೆ ಗುಂಡ ಆನೆ, ಆ ರೀತಿ ಇರೋ ಕೋರೆಗಳು. ಅವು ಜಾಸ್ತಿ ಉದ್ದ ಬೆಳೆಯಲ್ಲ ಅಂತ ಎಲ್ಲರಿಗೂ ಗೊತ್ತು. ಆ ತರ ಕೋರೆ ಆನೆ ಅದು. ಆದರೆ ತುಂಬಾ ದಷ್ಟಪುಷ್ಟವಾಗಿ ಭಾರಿ ಸುಂದರವಾಗಿದೆ ಆನೆ. ಆಮೇಲೆ ಆ ಆನೆ ಏನಾಗಿದೆ, ಬಂದು ಅಲ್ಲಿ ಶೋಭಾ ಅನ್ನೋರು ಸತ್ತೋಗಿರೋದು. ಅವ್ರ ತಾಯಿ ಹೇಳಿದ ಪ್ರಕಾರ, ಯಾಕೆಂದ್ರೆ ಅಲ್ಲಿ ಇದ್ದಿದ್ದೆ 3 ಜನ, 3 ಜನರಲ್ಲಿ ಒಬ್ಳು ಸತ್ತೋಗಿದ್ದಾರೆ. ಇನ್ನಿಬ್ರಲ್ಲಿ ಉಳಿದಿದ್ದು ಅವ್ರು ಹೇಳಿದ್ದೆ ಸತ್ಯ. ಹಾಗಾಗಿ ಅವ್ರು ಹೇಳಿದ್ನೆ ನಾವು ಕೇಳ್ಕೊಂಡು ಹೇಳ್ತಾ ಇರೋದು. ಆನೆ ಬಂದು ಗೀಳಿಟ್ಟಂತೆ. ಗೀಳಿಟ್ಟ ಕೂಡಲೇ ಇವರು ಓಡಿದ್ದಾರೆ. ಇವ್ರಿಬ್ರಲ್ಲಿ ಒಂದ್ ಕಡೆ ಓಡಿದ್ದಾರೆ. ಬಹುಶಃ ಅಮ್ಮ ಶೋಭಾ ಅಮ್ಮ ಒಂದ್ ಕಡೆ ಓಡಿದೆ. ಬಹುಶಃ ಆನೆ ಹತ್ರಕ್ಕೆ ಓಡಿರ್ಬೋದು. ಆನೆ ಬಂದು ದಾಳಿ ಮಾಡಿದೆ. ಅವರು ಸ್ಪಾಟಲ್ಲಿ ತೀರೋಗಿದ್ದಾರೆ. ಆನೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾಕೆ ಅಂದ್ರೆ, ಒಂದು ಆನೆ ಇಲ್ಲ ಒಂದು ನಾಯಿ ಒಂದ್ ಸತಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದೆ. ಅದ್ರ ಮನುಷ್ಯರದು ವೀಕ್ನೆಸ್ ಏನು ಅಂತ ಅವುಗಳಿಗೆ ಅರ್ಥ ಆಗ್ತದೆ. ಪದೇ ಪದೇ ದಾಳಿ ಮಾಡ್ತದೆ. ಒಬ್ಬ ಮನುಷ್ಯನ ಕೊಂದ ಆನೆ ಮತ್ತೆ ಅದು ಯಾವ್ದಾರು ರಿಸರ್ವ್ ಫಾರೆಸ್ಟ್ ಅಂತಲ್ಲಿದ್ರೆ ಹೋಗಿದ್ರೆ ಸರಿ. ಯಾಕೆಂದ್ರೆ ಇದು ಹಾಗಲ್ಲ. ಏನು ಸಕಲೇಶ್ಪುರದ ಕಾಫಿ ತೋಟದಲ್ಲಿರೋ ಆನೆಗಳಿಗೆ ನಾವು ಹೆಸರಿಟ್ಟಿರೋದು ಊರ್ ಕಾಡಾನೆ ಅಂತ. ಇನ್ನೊಂದು ಪಶ್ಚಿಮ ಘಟ್ಟದ ಕಾಡಾನೆಗಳು. ಅವುಗಳು ಭೇಟಿ ಕೊಡ್ತವೆ, ಕಾಡಿಗೆ ಹೋಗ್ತವೆ. ಆದ್ರೆ ಇವು ಊರೊಳಗೆ ಬದುಕೋದ್ರಿಂದ, ಇದು ಊರೊಳಗೆ ಇರೋದ್ರಿಂದ ಮತ್ತೆ ಮತ್ತೆ ದಾಳಿ ಮಾಡೋ ಚಾನ್ಸ್ ಇದೆ. ಯಾಕೆಂದ್ರೆ ಮನುಷ್ಯರು ವೀಕ್ನೆಸ್ ಗೊತ್ತಾಗುತ್ತೆ. ಹಾಗಾಗಿ ಈ ಆನೆ ಮುಂದೆ ಒಂದು ದೊಡ್ಡ ನರಾಂತಕ ಆಗೋ ಚಾನ್ಸ್ ಇದೆ. ಯಾಕೆಂದ್ರೆ ಹಿಂದೆ ಮೌಂಟೇನ್ ಆನೆ ಕೇವಲ ಒಂದು 6 ತಿಂಗಳು 8 ತಿಂಗಳಲ್ಲಿ 6-7 ಜನ ಸಾಯಿಸ್ತು. ಆಮೇಲೆ ಕರಡಿ, ಹೀಗೆ ತುಂಬಾ ಆನೆಗಳು ನರಾಂತಕ ಆನೆಗಳಾಗಿದ್ದಾವೆ. ಇದು ಆಗ ಚಾನ್ಸ್ ಇದೆ. ಆದ್ರೆ ಆನೆ ಸಾಯಿಸೋದ್ರಲ್ಲಿ 2 ತರ ಇದೆ. ಒಂದು, ರೋಡು ಬೆಳಿಗ್ಗೆ ಬೆಳಕಾಯ್ತಲ್ಲ ಅಂತ ಹೇಳಿ ಮನುಷ್ಯರ ಹೆದರಿಕೆಗೆ ಬೇಗ ಬೇಗ ಎಲ್ಲಾದ್ರೂ ಒಂದು ಅಡಗು ತಾಣಕ್ಕೆ ಹೋಗೋಣ ಅಂತ ಹೋಗ್ತಾ ಇರ್ಬೇಕಾರೆ ಸಡನ್ ಮುಖಾಮುಖಿ ಆದಾಗ ಮನುಷ್ಯರು
ಸುಮಾರು 4-5 ಟನ್ನಿನ ಆನೆಗಳು, 6 ಟನ್ ತೂಕದ ಆನೆಗಳು ಸೊಂಡ್ಲಲ್ಲಿ ನಾವು ಯಾರು ನಮ್ಮ ಎದುರಿ ಸಿಕ್ಕಿದಾಗ ಸೈಡಿಗಿರು ಇಲ್ಲ ಹಾಗೆ ನಾವು ದೂಕ್ತೀವಲ್ಲ ಆ ರೀತಿ ಅದು ಆ ಆನೆನ ಸೊಂಡ್ಲಲ್ಲಿ ಒಂದು ದೂಕಿದಾಗ ಒಂದು 60 kg ಮನುಷ್ಯರೆಲ್ಲ ಅದು ಲೆಕ್ಕಕ್ಕೆ ಇಲ್ಲ. ಹಾಗೆ ಬಿದ್ದು ಹೋದರೂ ಅದು ಆಕಸ್ಮಿಕ ಘಟನೆ ಅಂತ. ಇಲ್ಲ ಅಂದ್ರೆ ಆನೆ ಅದೇ ಆಗಿ ಬಂದು ದಾಳಿ ಮಾಡಿ ಅವ್ರ ಮೇಲೆ ತುಣಿದು ಸಾಯಿಸಿರೆ ಅದು ಬೇರೆ ರೀತಿ. ಇದು ಆಗಿರೋದು ಒಂದು ಆಕಸ್ಮಿಕ ಅಲ್ಲ. ಇದು ಅವರ ಅಮ್ಮ ಹೇಳೋ ರೀತಿ ನೋಡಿದ್ರೆ, ಆ ಶೋಭಾ ಅವರ ಅಮ್ಮ ಹೇಳೋ ರೀತಿ ನೋಡಿದ್ರೆ ಗೀಳಿಟ್ಕೊಂಡು ಬಂತು, ಟಿಸ್ಕೊಂಡ್ ಬಂದು ಸಾಯಿಸ್ತು ಅಂತ ಹೇಳ್ತಾರೆ. ಇದು ಈ ಬೆಳವಣಿಗೆ ಭಾರಿ ಕಷ್ಟ. ಯಾಕೆ ಮುಂದೆ ಅದು ಊರು ಜನವಸತಿ ಈ ಜನರ ಒಳಗೆ ಈಗ ಆನೆಗಳು ಬದುಕ್ತಾ ಇರೋದು. ಹಾಗಾಗಿ ಮುಂದಿನ ಬೆಳವಣಿಗೆ ಏನಾಗ್ತದೆ ಗೊತ್ತಿಲ್ಲ. ಆದ್ರೆ ಇದು ಒಂದೇ ಆನೆ ಅಲ್ಲ, ಇನ್ನೂ ಈಗ ಏನಾಗಿದೆ ಅಂದ್ರೆ ಆನೆಗಳ ಗುಂಪೊಳಗೆ ಆನೆಗಳ ಕುಟುಂಬದಲ್ಲಿ ಒಂದು ಅಜ್ಜಿ ಆನೆ ಇಡೀ ಕುಟುಂಬನ ಕಂಟ್ರೋಲ್ ಇಟ್ಕೊಂಡು ಇಡೀ ಕುಟುಂಬನ ಒಂದು ಹಿಡಿತದಲ್ಲಿ ಇಟ್ಕೊಂಡಿರ್ತದೆ. ಆ ಸಮಯದಲ್ಲಿ ಮೇಜರ್ ಆಗಿ ಮೆಜಾರಿಟಿ ಆನೆಗಳು 16 ವರ್ಷ 17 ವರ್ಷಕ್ಕೆ ಮೆಜಾರಿಟಿ ಬಂದ ಗಂಡಾನೆ ಮರಿಗಳು ಅಲ್ಲಿ ಏನಾರ ತರಲೆ ಮಾಡಿದಾಗ, ಇಲ್ಲ ಅಂದ್ರೆ ಅವುಗಳು ಮೇಜರ್ ಆದಾಗ, ಇಲ್ಲ ಸ್ವಂತ ಅಕ್ಕ ತಂಗಿ ಇಲ್ಲ ಅಕ್ಕದರ ಇಲ್ಲ ಬೇರೆ ಕುಟುಂಬದೊಳಗೆ ಏನಾರ ಲೈಂಗಿಕ ಕಿರುಕುಳ ಕೊಡಕ್ ಹೋದಾಗ, ಇಲ್ಲ ಅಂದ್ರೆ ಹೋರೆಗಳಲ್ಲಿ ಚುಚ್ಚಿ ಬೇರೆ ಕಿರುಕುಳ ಕೊಟ್ಟಾಗ ಅಜ್ಜಿ ಆನೆ ಅದನ್ನ ಗುಂಪಿಂದ ಒದ್ದೋಡಿಸ್ತವೆ. ಅಂಥದ್ದೇ ಒಂದು ಟೀಮೇ ಆಗ್ತದೆ. ಇಲ್ಲ ಅಂದ್ರೆ ಆ ಮೇಜರ್ ಆದ ಕೂಡಲೇ ಈಗ ಒಂದು ಹೇಳ್ತಾರೆ, ಮೀಸೆ ಬಂದೆ ನಿಂಗೆ ದೇಶ ಕಾಣಕ್ಕಿಲ್ಲ ಅಂತ. ಹಾಗೆ ಈ 16 ವರ್ಷ ಹುಡುಗರು ಇಲ್ಲ ನಮ್ಮ ಹೈಸ್ಕೂಲು SLC ಹುಡುಗರು ಇಲ್ಲ ಫಸ್ಟ್ PUC ಸೆಕೆಂಡ್ PUC ಹುಡುಗರು ತರ ಮೇಜರ್ ಆದ ಕೂಡಲೇ ಅವರಿಗೆ ಅವ್ರದೇ ಆದ ಒಂದು ಗುಂಪು ಕಟ್ಕೊಂತವೆ ಆನೆಗಳು. ಅಂತ ಗುಂಪು ಈಗಾಗಲೇ 6 ಆನೆಗಳು ಈ ಮೂಡಿಗೆರೆಯಿಂದ ಬಂದವು. ಜೂನಿಯರ್ ಕರಡಿ, KP ಕಲ್ಲರ್ 2, ಅದ್ರ ಜೊತೆಗೆ ಕೊಡಗಿಂದ ಬಂದಿರೋ ಆನೆ, ಇನ್ನೊಂದು ಸಿಂಗಲ್ ಕೊರೆ ಆನೆ, ಇಂಥವೆಲ್ಲ ಒಂದು 15ರಿಂದ 18 ವರ್ಷ ಆನೆಗಳದ್ದೇ ಒಂದು ಗುಂಪಾಗಿದೆ ಈಗ. ಅವ್ರುಗಳು ಕುಟುಂಬದ ಆನೆ ಜೊತೆ ಸೇರ್ತಾ ಇಲ್ಲ, ಅವ್ರದ್ದೇ ಆದ ಒಂದು ಗುಂಪು ಕಟ್ಕೊಂಡು ಅವ್ರದ್ದೇ ಒಂದು ಪಟಾಲ ಮಾಡ್ಕೊಂಡು ಅವ್ರದ್ದೇ ಒಂದು ಟೀಮ್ ಕಟ್ಕೊಂಡು ಬೇರೆ ಇರೋದು, ಬೇರೆ ಕಾಡಲ್ಲಿ ಅವ್ರುಗಳು ಇರೋದು, ಆ ರೀತಿ ಒಂದು ಬೆಳವಣಿಗೆ ಅಲ್ಲಾಗಿದೆ. ಇವನು ಹೊಸಬ ಈಗ ಬಂದಿದಾನಲ್ಲ ಕೊಡಗಿಂದ, ಅವನು ಈ ತರಲೆ ಆನೆಗಳಿಗೆ ಇವನೊಬ್ಬ ಹೊಸ ಸೇರ್ಪಡೆ. ಯಾಕೆಂದ್ರೆ ಇವನು ಬಂದಂಗೆ ಇವನು ಈಗಾಗಲೇ ಇದು ಗಮನ ಸೆಳೆದಾನೆ. ಇನ್ನು ಈ ಗುಂಪೊಳಗೆ ಸೇರಿ ದೇವರೇ ಕಾಪಾಡಬೇಕು. ಯಾಕೆಂದ್ರೆ ಈ ಹಿಂದೆನೂ ಒಂದು ಗುಂಪು 6 ಆನೆದೊಂದು ಗುಂಪು ಇತ್ತು. ಅದರಲ್ಲಿ ಸ್ವಲ್ಪ ದಿವಸ ವಿಕ್ರಾಂತ್ ಸೇರ್ಕೊಂಡಿದ್ದ. ಗುಂಡ, ವಿಕ್ರಾಂತ್, ಕರಡಿ, ಮೌಂಟೇನ್, ಇನ್ನೂ 3-5-6 ಆನೆಗಳು ಸೇರ್ಕೊಂಡು ಇಲ್ಲದ್ದೆಲ್ಲ ಇಲ್ಲಿ. ಅದ್ರ ಜೊತೆಗೆ ಬೇರೆ ಬೇರೆ ಆನೆಗಳು ಅಂದ್ರೆ ಇತ್ತೀಚೆಗೆ ಸೀಗೆ ಗುಡ್ಡ ಅವೆಲ್ಲ ಇತ್ತೀಚೆಗೆ ಬಂದವು. ಅಂತೂ ಇವ್ರದೆಲ್ಲ ಒಂದು ಟೀಮ್ ಆಗಿ ಈಗ ಎಲ್ಲರೂ ಏನೇನೋ ಮಾಡಿ ಎಷ್ಟೆಷ್ಟೋ ಜನ ಕೊಂದು ಈಗೆಲ್ಲ ಜೈಲಿಗೆ ಹೋಗಿ ಈಗೆಲ್ಲ ಅವ್ರಗಳೆಲ್ಲ ಜೀವಾವಧಿ ಶಿಕ್ಷೆ. ಈಗ ಮೌಂಟೇನ್ ಇರ್ಬೋದು, ಮೌಂಟೇನ್ ಭೀಷ್ಮ ಇರ್ಬೋದು, ಬಬ್ರುವಾಹನ ಇರ್ಬೋದು, ಕರಡಿ. ಈಗ ಇನ್ನೊಂದು ಟೀಮ್ ಈಗ ಇಲ್ಲಿ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆ ಭಾರಿ ಮುಂದೆ ಭಾರಿ ಡೇಂಜರ್ ಆಗ ಚಾನ್ಸ್ ಇದೆ. ಈಗ ಆಗಾಗಲೇ 6ರಿಂದ 7 ಮೂಡಿಗೆರೆಯಿಂದ ಬಂದು ಸೇರಿ 7-8 ಇವ್ರುಗಳು ಸೇರ್ಕೊಂಡಿದ್ದಾರೆ. ಈ ಆನೆಗಳದ್ದೇ ಕಷ್ಟ. ಯಾಕೆಂದ್ರೆ ಇವು ಏನಿದ್ರು 15-16 ವರ್ಷದ ಆನೆಗಳು ಕಾಡೊಳಗಾಗ್ಲಿ ಕಾಫಿ ತೋಟದಲ್ಲಿ ಭಾರಿ ವೇಗವಾಗಿ ಬಂದು ದಾಳಿ ಮಾಡ್ತವೆ, ಭಾರಿ ಸ್ಪೀಡ್ ಬರ್ತವೆ. ಅದೇ ಭೀಮನಂತ ಆನೆಗಳು ಅವು ಎದ್ದು ಇಲ್ಲ ಅವುಗಳು ಕೋರೆಗಳನ್ನೆಲ್ಲ ಮರಗಳಿಗೆ
ಟಚ್ ಆಗ್ದಂಗೆ ಅವಾಯ್ಡ್ ಹಾಕ್ಯಂದು ಮನುಷ್ಯರನ್ನ ಅಟ್ಟಿಸ್ಕೊಂಡ್ಬರ್ಬೇಕಾದ್ರೆ ಮನುಷ್ಯರು ಓಡಿ ಉಳ್ಕೋಬಹುದು. ಆದ್ರೆ ಈ ಆನೆಗಳು ಭಾರಿ ಸ್ಪೀಡ್ ಆಗಿ ಬರ್ತವೆ. ಇವತ್ತು ಅದೇ ಆಗಿರೋದು. ಹಾಗಾಗಿ ಈ ಇಂಥ ದಾಳಿಗಳ ಹೊಣೆನ ಫಾರೆಸ್ಟ್ ಇಲಾಖೆಗಳೇ ವಹಿಸ್ಕೋಬೇಕಾಗ್ತದೆ. ಯಾಕೆಂದ್ರೆ ಆನೆಗಳಿಗೆ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ. ಆನೆಗಳನ್ನ ಇನ್ನು ಕೆಲವು ಪ್ರೆಗ್ನೆಂಟ್ ಆನೆಗಳು ಇರ್ತವೆ ಗುಂಪಲ್ಲಿ. ಮೊನ್ನೆ ಇವರು ಬ್ರಿಟಿಷ್ಗೆ ಹೋದ ಒಂದು 20 ಆನೆಗಳ ಗುಂಪೊಳಗೆ ನನ್ನ ಹತ್ರ ಅದು ವಿಡಿಯೋ ಇದೆ ಆನೆಗಳದ್ದು. ಅದ್ರಲ್ಲಿ ಪ್ರೆಗ್ನೆಂಟ್ ಆನೆಗಳಿದ್ದು, ಮರಿಗಳಿದ್ದು, 15 ತಿಂಗಳು ವಯಸ್ಸಿನ ಮರಿಗಳಿದ್ದು, ಅವುಗಳ ಪಾದದ ತಳಭಾಗ ಇನ್ನೂ ಗಟ್ಟಿಯಾಗಿರಲ್ಲ. ಇನ್ನೂ ಆ ವೈಟ್ ಅಂದ್ರೆ ಹುಟ್ಟಿದಾಗ ಅದ್ರ ತಳಭಾಗ ಬೆಳ್ಳಗಿರುತ್ತೆ, ಅದೇ ಇನ್ನೂ ಕಪ್ಪಾಗಿರ್ಲಿಲ್ಲ, ಇಲ್ಲ ಬೇರೆ ಚರ್ಮದ ಬಣ್ಣಕ್ಕೆ ಬಂದಿರಲಿಲ್ಲ ಅಂತ ಮರಿಗಳು. ಆಮೇಲೆ ಪ್ರೆಗ್ನೆಂಟ್ ಆದ ಆನೆಗಳು ಅಂದ್ರೆ ಏಷ್ಯಾದ ಆನೆಗಳು ಸುಮಾರು ಗರ್ಭಧಾರಣೆ ಆಗಿ 20 ತಿಂಗಳವರೆಗೂ ಗರ್ಭ ಧರಿಸಿ ಇರ್ತವೆ. ಅದೇ ಆಫ್ರಿಕಾದ ಆನೆಗಳಿಗೆ 22 ತಿಂಗಳು ಬೇಕು ಮರಿ ಹಾಕಕ್ಕೆ. ಇವ್ರುಗಳು ಈ 18, 19, 20 ಇಲ್ಲ ಅದಕ್ಕಿಂತ ಕಡಿಮೆ ಅವಧಿಯ ಗರ್ಭ ಧರಿಸಿದ ಗರ್ಭಿಣಿ ಆನೆಗಳನ್ನ ರಾತ್ರಿ ಹಗಲು 10-15 ಕಿಲೋಮೀಟರ್ಗಳು ಇವರು ಪಟಾಕಿ ಹಾಕ್ಯಂದು ಓಡಿಸಿ ಹೋದ್ರೆ ಅವುಗಳ ಅಬಾರ್ಷನ್ ಆಗ್ತದೆ ಅವುಗಳಿಗೆ. ಈ ಹಿಂದೆಲ್ಲ ಆಗಿದೆ. ಅದು ಹಿಂದೆ ಆಲೂರು ಮತ್ತೆ ಸಕಲೇಶ್ಪುರ ಭಾಗದಲ್ಲಿ ಆಗ್ತಿತ್ತು. ಈಗ ಆನೆಗಳು ಬೇಲೂರು ಭಾಗದಲ್ಲಿ ಇರೋದ್ರಿಂದ ಅಲ್ಲೂ ಆಗ ಚಾನ್ಸ್ ಇದೆ. ಈ ಹಿಂದೆ ಕಳೆದ ಏಪ್ರಿಲ್ 10 ಇಲ್ಲ 8ನೇ ತಾರೀಕಿನ ಓಲ್ಡ್ ಬೆಲ್ಟ್ಗೆ ಇವರು 2-3 ಡಾಟ್ ಮಾಡಿ ಅದಕ್ಕೆ ರೇಡಿಯೋ ಕಾಲರ್ ಹಾಕಿದಾಗ ಸುಮಾರು ಗುಂಪಿನಿಂದ ಬೇರೆ ಆಗಿ ಸುಮಾರು 1 ವಾರ ಎಲ್ಲೋ ಒಂದ್ ಕಡೆನೆ ನಿಂತು ಆನೆ ಸುಧಾರಿಸ್ಕೊಂಡು ಮತ್ತೆ ಅದಾಗಿ ಕೆಲವೇ 1-2 ತಿಂಗಳಿಗೆ ಅಬಾರ್ಷನ್ ಆಯ್ತು. ಅದಾಗಿದ್ದು ಅತಿಯಾದ ಹೆವಿ ಡೋಸ್ ಇದನ್ನ ಕೊಟ್ಟು ಡಾಟ್ ಮಾಡಿ ಅದಕ್ಕೆ ರೇಲಾಜಿನ ಏನೋ ಹೊಡೆದಿರ್ತಾರೆ. ಈ ರೀತಿ ಬೆಳವಣಿಗೆ ಆಗ್ತಾ ಉಂಟು. ಇದಕ್ಕೆಲ್ಲ ನೀವು ಫಾರೆಸ್ಟ್ ಇಲಾಖೆ ಹೊಣೆ ಆಗ್ಬೇಕಾಗ್ತದೆ. ಈಗ ಆನೆಗಳನ್ನ ಸ್ವಲ್ಪ ನಿದ್ದೆ ಮಾಡಕ್ ಬಿಡ್ಬೇಕು, ಇಲ್ಲ ಅಂದ್ರೆ ಅವುಗಳಿಗೆ ಆಹಾರ ತಿನ್ನಕ್ಕಾರ ಬಿಡ್ಬೇಕು. ಅವು ಮರಿಗಳ ಕತೆ ಏನಾಗೋದು, ಗರ್ಭಿಣಿ ಆನೆಗಳ ಕತೆ ಏನಾಗೋದು. ಈಗ ಓಲ್ಡ್ ಬೆಲ್ಟ್ ಈಗ ತುಂಬಾ ಅಟ್ಯಾಕ್ ಮಾಡ್ತಾ ಇದೆ. ಅದು ಈಗ ಹೀಟಿಗೆ ಬಂದಿದೆ, ಭೀಮನ್ ಜೊತೆ ತಿರುಗ್ತಿದೆ. ಭೀಮ ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ. ಭೀಮನ್ಗೆ ಒಬ್ಳು ಪ್ರೇಯಸಿ ಸಿಕ್ಕೇಳೆ, ಅದೇ ಓಲ್ಡ್ ಬೆಲ್ಟ್. ಓಲ್ಡ್ ಬೆಲ್ಟ್ನ ಸುಮಾರು ಒಂದು 15 ದಿವಸ, ತಿಂಗಳಿಂದ 15 ದಿವಸ ಆಗಿರ್ಬೋದು, ಇಲ್ಲ ಅದಕ್ಕಿಂತ ಹಿಂದೆಯಿಂದ ಇಲ್ಲ ಒಂದು 10 ದಿವಸ ಆಗಿರ್ಬೋದು. ಓಲ್ಡ್ ಬೆಲ್ಟ್ನ ಬಿಟ್ಟು ಭೀಮ ಎಲ್ಲೂ ಹೋಗ್ತಾ ಇಲ್ಲ. ಹಾಗಾಗಿ ಭೀಮನು ಈಗ ಶಾಂತ ಆಗಿದ್ದಾನೆ. ಮೊದಲು ಭೀಮ ಎಲ್ಲರನ್ನ ಅಟ್ಟಿಸ್ಕೊಂಡು ಬರ್ತಾ ಇದ್ದ, ಈಗ ಏನು ಮಾಡ್ತಾ ಇಲ್ಲ. ಜೊತೆಗೆ ಭೀಮನಲ್ಲಿ ಸುಮಾರು ಒಂದು ಬದಲಾವಣೆಗಳಾಗಿವೆ. ಭೀಮ ಯಾವ್ದ ಕಾಫಿ ತೋಟದಲ್ಲಿ ಕಾಡಲ್ಲಿ ಇದ್ದಾಗ ಯಾರು ಮಾತಾಡ್ತಾ ಹೋದ್ರೆ ಭೀಮ ಸುಮ್ಮನೆ ಇರ್ತಾನೆ. ಆದ್ರೆ ಮಾತಾಡ್ದಲೆ ಎಲೆ ಅಂದ್ರೆ ಹಾಗೆ ಹೋದಾಗ ಭೀಮ ಅವ್ರ ಮೇಲೆ ಸಂಶಯ ಮಾಡಿ ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾನೆ. ಇವೆಲ್ಲ ಭೀಮನಲ್ಲಿ ಬದಲಾವಣೆ ಆಗಿದೆ. ಈಗ ಭೀಮ ಯಾರನ್ನೂ ಅಟ್ಟಿಸ್ತಾ ಇಲ್ಲ. ಮೊನ್ನೆ ಒಂದ್ ಸ್ವಲ್ಪ ದಿವಸ ಅಟ್ಟಿಸಾಡಿತ್ತು. ಬಹುಶಃ ಓಲ್ಡ್ ಬೆಲ್ಟ್ ಒಬ್ಳು ಪ್ರೇಯಸಿ ಸಿಕ್ಕಿದ ಮೇಲೆ ಮದ ಬಂದ ಆನೆಗೆ ಭೀಮ ಈಗ ಶಾಂತನ ಆಗಿದ್ದಾನೆ. ಭೀಮಂದು ಏನು ಸಮಸ್ಯೆ ಇಲ್ಲ. ಆದ್ರೆ ಈ 16 ವರ್ಷದ ಈ ತರಲೆ ಆನೆಗಳದ್ದೇ ಈಗ ಸಮಸ್ಯೆ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಸ್ವಲ್ಪ ಹೆಣ್ಣಾನೆಗಳು ಬೇರೆ ಬೇರೆ ಒಂದು 16-18 ವರ್ಷ ಹೆಣ್ಣಾನೆಗಳು ಅಟ್ಯಾಕ್ ಮಾಡಕ್ ಬರ್ತಾ ಇದಾವೆ. ಮುಂದೆ ಏನು ಆ ಭಾಗದಲ್ಲಿ ಇದೇ ರೀತಿ ಮುಂದುವರೆದ್ರೆ ಅಲ್ಲಿ ಭಾರಿ ಒಂದು ಕಷ್ಟಕರವಾದ ಜೀವನ ಆಗ್ಬೋದು ಅಲ್ಲಿಯ ಜನಗಳಿಗೆ. ಯಾಕೆಂದ್ರೆ ಆನೆಗಳು ಎಲ್ಲವೂ ಉದ್ರೇಕಗೊಂಡಿವೆ. ಜೊತೆಗೆ ಇತ್ತೀಚೆಗೆ ಸೋಲಾರ್ ಫೆನ್ಸಿಂಗ್ ಜಾಸ್ತಿ ಆಗ್ತದೆ. ಆನೆಗಳ ಮಾಮೂಲಿ ಕಾರಿಡಾರ್ ಎಲ್ಲ ಕಟ್ಟಾಗಿ ಹೋಗಿದೆ. ಎಲ್ಲ ಕಡೆನೂ ಕರೆಂಟ್ ಬೇಲಿ ಮಾಡ್ತಾ ಇದ್ದಾರೆ. ಸೋಲಾರ್ ಇರ್ಬೋದು, ಬ್ಯಾಟರಿ ಇರ್ಬೋದು.
ಬೇಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆನೆಗಳು ಇನ್ನು ಕಾಫಿ ತೋಟದಲ್ಲಿ ತಿರ್ಗದ್ ನಿಲ್ಲಿಸಿ ರಸ್ತೆಗಳಲ್ಲಿ ತಿರ್ಗಾಡಿದಾಗ ಸಾವು ನೋವುಗಳು ಜಾಸ್ತಿ ಆಗೋ ಚಾನ್ಸ್ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಆಮೇಲೆ ಇನ್ನು ಕೆಲವರೆಲ್ಲ ಆನೆಧಾಮ ಮಾಡಬೇಕು ಶ್ರೀಲಂಕಾದ ತರ ಅಂತ ಹೇಳ್ತಿದ್ದಾರೆ. ಆದ್ರೆ ಶ್ರೀಲಂಕಾ ಒಂದು ದ್ವೀಪ ರಾಷ್ಟ್ರ. ಏನ್ ಹಬ್ಬ ಅಂದ್ರೆ ಶ್ರೀಲಂಕಾ ಒಂದು ತುದಿಯಿಂದ ಒಂದು ತುದಿಗೆ ಇಲ್ಲ ಅಡ್ಡ ಉದ್ದ ಒಂದು 200-300 ಕಿಲೋಮೀಟರ್ ಇರ್ಬೋದು, ಇಲ್ಲ ಒಂದು 500 ಕಿಲೋಮೀಟರ್ ಇರ್ಬೋದು. ಆದ್ರೆ ಒಂದು ಆನೆಗೆ ಅದಕ್ಕೆ ಒಂದು ವರ್ಷದಲ್ಲಿ ಅದಕ್ಕೆ ವಾಸ ಮಾಡಕ್ಕೆ 1,000 ಚದರ ಕಿಲೋಮೀಟರ್ ಬೇಕು. ಶ್ರೀಲಂಕಾದ ಅಲ್ಲಿ ಆನೆಧಾಮ ಮಾಡಿರು ಅಂದ್ರೆ ಶ್ರೀಲಂಕಾದ ದ್ವೀಪ ರಾಷ್ಟ್ರ. ಅಲ್ಲಿ ಸುತ್ತ ಎಲ್ಲ ಸಮುದ್ರ, ಬೇರೆ ಕಡೆಯಿಂದ ಆನೆ ಬರಲ್ಲ. ಅಲ್ಲೆಲ್ಲೋ ಇದ್ದ ಒಂದು 40, 50, 60 ಇಲ್ಲ 100 ಎಷ್ಟೋ 150, 200 ಆನೆಗಳನ್ನ ಅವ್ರನ್ನ ಒಂದು ಕಡೆಯಿಂದ ಅದನ್ನ ಓಡಿಸಿಕೊಂಡು ಸುಮಾರು ಆನೆಗಳು ಸಾಯ್ತವೆ, ಸುಮಾರು ಆನೆಗಳು ಕೈಕಾಲು ಮುರ್ಕೊಂತವೆ, ಎಲ್ಲ ತಗೊಂಡೋಗಿ ಒಂದ್ ಕಡೆ ಕೂಡ ಹಾಕ್ತಾರೆ. ಆದ್ರೆ ಇದು ಭಾರತ ದೇಶ, ಇದು ದಕ್ಷಿಣ ಭಾರತ ಅಂದ್ರೆ ಇಲ್ಲಿ 4ರಿಂದ 5 ರಾಜ್ಯಗಳು ಅಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ಇಷ್ಟು ಪ್ರದೇಶದಲ್ಲಿ ಆನೆಗಳಿವೆ. ಇಲ್ಲಿ ವಲಸೆ ಬರ್ತಾ ಇರ್ತವೆ. ಕೊಡಗಿನಿಂದ ಬಂದ ಆನೆ ಕೊಡಗಿಂದ ಏನಲ್ಲ, ಅದು ತಮಿಳ್ನಾಡಿಂದ ಇರ್ಬೋದು, ಇಲ್ಲ ಕೇರಳದ ಇರ್ಬೋದು, ಇಲ್ಲ ಮಹಾರಾಷ್ಟ್ರದ ಆನೆ ಇರ್ಬೋದು. ಹಾಗಾಗಿ ಇಲ್ಲಿ ಆನೆಧಾಮ ಮಾಡಕ್ಕೆ ನೀವು ಯಾವ ರೀತಿ ಆನೆಧಾಮ ಮಾಡ್ತೀರಿ? ಇಲ್ಲಿರ ಈಗ ಸಕಲೇಶ್ಪುರ ತಾಲೂಕು ಮತ್ತೆ ಆಲೂರು, ಬೇಲೂರು ತಾಲೂಕಲ್ಲಿ ಸುಮಾರು ಈ ಬೇಲೂರು ತಾಲೂಕಲ್ಲಿ 60ಕ್ಕೂ ಹೆಚ್ಚು ಆನೆಗಳಿದಾವೆ. ಸಕಲೇಶ್ಪುರಕ್ಕೆ ಈಗಾಗಲೇ 10 ಆನೆಗಳು ಸಕಲೇಶ್ಪುರ ಆಲೂರು ಭಾಗಕ್ಕೆ ಬಂದಾಯ್ತು. ಮತ್ತೆ ಪಶ್ಚಿಮ ಘಟ್ಟದ ಭಾಗಗಳಲ್ಲಿ ಈಗಾಗಲೇ ಪಶ್ಚಿಮ ಘಟ್ಟದ ಬಾರ್ಡರ್ಗಳಲ್ಲಿ ಅದು ಬಿಸಿಲೆ ಘಾಟೆ ಆಗಿರ್ಬೋದು, ಶಿರಾಡಿ ಘಾಟೆ ಆಗಿರ್ಬೋದು, ಇಲ್ಲ ಮೂಡಿಗೆರೆ ಸಕಲೇಶ್ಪುರ ಬಾರ್ಡರ್ಗಳಲ್ಲಾಗಿರ್ಬೋದು, ಈಗ ಅಲ್ಲಿ ಸುಮಾರು 20ಕ್ಕೂ ಹೆಚ್ಚು ಆನೆಗಳಿದಾವೆ. ಈಗ ಈ 20 ಈಗ ಏನ್ ಊರೊಳಗಿದಾವಲ್ಲ, ಈಗ ನಾವು ಊರ್ಕಾಡಾನೆ ಅಂತ ಹೇಳೋದು ಇವಕ್ಕೆ. ಏನ್ ಕಾಫಿ ತೋಟನೇ ಕಾಡು ಅಂತ ಇಲ್ಲಿ ಹುಟ್ಟಿದ ಮರಿಗಳು ಅದು ಕಾಡೇ ಕಂಡಿಲ್ಲ. ಅದು ಅವೇನ್ ತಿಳ್ಕೊಂಡ್ರೆ ಇದೇ ಕಾಡು ಅಂತ. ಓಕೆ, ಇದೇ ಕಾಡಾಗಿದೆ. ಆದ್ರೆ ಪಶ್ಚಿಮ ಘಟ್ಟದ ಆನೆಗಳೇ ಬೇರೆ. ಪಶ್ಚಿಮ ಘಟ್ಟದಲ್ಲೂ ಈ ಮೂಡಿಗೆರೆ, ಸಕಲೇಶ್ಪುರ ಭಾಗ, ಆ ಕಡೆ ಕೊಡಗಿನ ಪುಷ್ಪಗಿರಿ ಆ ಭಾಗದಿಂದ ಸುಮಾರು ನಮ್ಮ ಬಾರ್ಡರ್ ಅಲ್ಲೇ ಸುಮಾರು 25-30ಕ್ಕೂ ಹೆಚ್ಚು ಆನೆಗಳು ಅಲ್ಲಿವೆ. ಅವುಗಳು ಊರಿಗೆ ಎಂಟ್ರಿ ಕೊಟ್ಟು ಮತ್ತೆ ವಾಪಸ್ ಪಶ್ಚಿಮ ಘಟ್ಟ ಕಾಡಿಗೆ ಹೋಗ್ತವೆ. ಆದ್ರೆ ಇವು ಊರೊಳಗೆ ಇರೋದ್ರಿಂದ ಈ 60 ಆನೆಗಳನ್ನ ನೀವು ತಗೊಂಡೋಗಿ ಎಲ್ಲ ಆನೆಧಾಮ ಮಾಡಿ ಕೂಡ ಹಾಕಿದ್ರಿ ಅಂತ ಇಟ್ಕೊಳ್ಳೋಣ. ಆದ್ರೆ ಪಶ್ಚಿಮ ಘಟ್ಟದಲ್ಲಿರೋ ಆನೆಗಳಿರ್ಬೋದು, ಇಲ್ಲ ಮತ್ತೆ ಕೊಡಗಿನ ಕಡೆಯಿಂದ ಬಂದಿರೋ ಆನೆಗಳಿರ್ಬೋದು, ತಮಿಳ್ನಾಡಿಂದ ಬಂದ ಆನೆಗಳು ಮತ್ತೆ ಬಂದು ಇಲ್ಲಿ ಸೇರ್ಕೊಂತವೆ. ಅದು ಮುಂದುವರಿಯುತ್ತೆ. ಈಗ ಆನೆಗಳ ಬ್ರೈನ್ ಮ್ಯಾಪ್ ಅಲ್ಲಿ ಇದೊಂದು ಸುರಕ್ಷಿತ ಸ್ಥಳ, ಒಳ್ಳೆ ಆಹಾರ ಇರೋ ಜಾಗ ಅಂತ ಈಗಾಗಲೇ ಇದು ನಮೂದಿಸಿ ಆಗಿದೆ. ಅಂದ್ರೆ ಅಲ್ಲೆಲ್ಲ ಪ್ರಿಂಟ್ ಆಗಿ ಹೋಗಿದೆ. ಹಾಗಾಗಿ ಇಲ್ಲಿ ಯಾವುದೇ ಆನೆಧಾಮ ಮಾಡಕ್ಕೂ ಆಗಲ್ಲ. ಈ ಆನೆಗಳನ್ನ ತಗೊಂಡೋಗಿ ಅಲ್ಲೆಲ್ಲೋ ತಗೊಂಡೋಗಿ ಬಿಡ್ತೀವಿ, ನಾವು ಹಂಗ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಉಂಟು. ಅದ್ ನಿಮ್ ಕೈಯಲ್ಲಿ ಸಾಧ್ಯ ಅಲ್ಲ. ಭದ್ರಾ ಆನೆಗಳು ಬರ್ತವೆ, ಭದ್ರಾ ಆನೆಗಳು ಇದೆ. ಅಷ್ಟೇ ಅಲ್ಲ, ಆಂಧ್ರ ಕಡೆ ಆನೆಗಳು ಇಲ್ಲಿ ಬಂದಿರೋದು ಉಂಟು. KGF ಕಡೆಯಿಂದ ಬಂದಿರೋಕ್ಕೆ ಅಂದ್ರೆ ಕೋಲಾರ ಕಡೆಯಿಂದ ಬಂದಿರೋ ಆನೆಗಳು ನಮ್ಗೆ ಗೊತ್ತು ಈ ಹಿಂದೆ ಅಲ್ಲ. ಈಗ ಸದ್ಯಕ್ಕೆ ಏನು ಅಂದ್ರೆ ಈ 16ರಿಂದ ಹಿಂದೆ ಕಾನಳ್ಳಿ ಕುಳ್ಳು ಹಿಡಿದ ಮೇಲೆ ಇಲ್ಲಿ ಯಾವುದೇ ಸಾವು ನೋವು ಇರಲಿಲ್ಲ. ಈಗ ಮತ್ತೆ ಶುರುವಾದ್ರಿಂದ ಇದು ಪುನರಾವರ್ತನೆ ಆಗುತ್ತೆ. ಅಕಸ್ಮಾತ್ ನೀವೇನಾರ ಆನೆ ಹಿಡಿತೀವಿ ಅನ್ನೋದಿದ್ರೆ ನಿಮ್ಮ 2020 ಮ್ಯಾಚ್ ಬೇಡ. ನಿಮ್ದು ಏನಿದ್ರು ಒಂದು ವಾರ ಇಲ್ಲಿ ಕ್ಯಾಂಪ್ ಮಾಡಿ ಆನೆಗಳು ಯಾವುದು ಅಂತ ಅದನ್ನ ಕರೆಕ್ಟಾಗಿ ಸ್ಟಡಿ ಮಾಡಿ ಅದನ್ನ ಯಾವ ಆನೆ ಅಂತ ಹೇಳಿ ಹಿಂದೆ ನಾವು
3 ದಿವಸ ಕಾನಳ್ಳಿ ಕುಳ್ಳನ ಮೂಡಿಗೆರೆ ತಾಲೂಕಲ್ಲಿ ಹುಡುಕಿ 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 ಹಿಡಿದಿದ್ದು. ಮೂಡಿಗೆರೆ ತಾಲೂಕಿನ ಮತ್ತೆ ಆಲ್ದೂರ್ ಭಾಗದಲ್ಲಿ. ಅದೇ ರೀತಿ ಇಲ್ಲಿ ಹಿಡಿಬೇಕು ಬಿಟ್ರೆ, ಇಲ್ಲಿ ಸುಮ್ಮನೆ ಬರೋದು, ಬಂದ ದಿವಸನೇ ಯಾವ್ದೋ ಒಂದು ಪಾಪದ ಆನೆಗೆ ಹೊಡ್ಕೊಳೋದು. ಕೊಲ್ಲ ಆನೆಗಳು ಇಲ್ಲೇ ಇರ್ತವೆ. ಪಾಪದ ಆನೆಗಳನ್ನ ಹಿಂದೆ ವಿಕ್ರಾಂತ ಆನೆನ 3 ದಿವಸ ಅಟ್ಟಾಡ್ಸಿ ಹಿಡಿದ್ರಿ. ಏನ್ ಬಂತು? ಎಂತಕ್ಕೆ ಅಂತ ಹಿಡಿದಿದ್ದ ಆನೆಯ? ಅದು 40 ವರ್ಷದ ಮೇಲೆ ಆನೆಯ. ಆದ್ರೆ ಸಾಯಿಸ ಆನೆಗಳು ಇಲ್ಲೇ ಬಾಕಿ ಆಗಿದ್ದು. ಈಗಲೂ ಅಷ್ಟೇ. ಈಗಲೂ ಏನೇನು ಈಗ ತರಲೆ ಮಾಡೋ ಆನೆಗಳು ಅಲ್ಲಿ ಎಲ್ಲರಿಗೂ ಗೊತ್ತು. ETF ಅವರಿಗೆ ಗೊತ್ತು, ಲೋಕಲರಿಗೆ ಗೊತ್ತು, ನಮಗೂ ಗೊತ್ತು, ಬೇರೆಯವರಿಗೂ ಗೊತ್ತು. ಅಂತ ಆನೆಗಳನ್ನ ಕರೆಕ್ಟಾಗಿ ಸ್ಟಡಿ ಮಾಡಿ ಒಂದು 6-7 ದಿವಸ ಅದನ್ನ ಕರೆಕ್ಟಾಗಿ ಸ್ಟಡಿ ಮಾಡಿ ಟ್ರ್ಯಾಕ್ ಮಾಡಿ ಅದನ್ನ ಹಿಡಿಬೇಕು. ಆದರೆ ಈಗಾಗಲೇ ನಮಗ್ ಬಂದು ಗೊತ್ತಾದ ಪ್ರಕಾರ ರಾಮನಗರದಲ್ಲಿ ನಮ್ಮ 2-3 ಆನೆ ಹಿಡಿಯೋದು ಒಂದು ಪ್ರೋಗ್ರಾಮ್ ಇದೆ ಅಂತೆ. ಹಾಗೆ ಅದು ಏನು ಗೊತ್ತಿಲ್ಲ ನನಗೆ. ಇಲ್ಲಿ ಆನೆ ಹಿಡಿಯಕ್ಕೆ ಬರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಫಾರೆಸ್ಟ್ ಇಲಾಖೆಯರಿಗೆ ಗೊತ್ತು. ಆದರೆ ಮುಂದೆ ಏನು ಬೇಲೂರು ಆ ಭಾಗ, ಸಕಲೇಶ್ಪುರ ಭಾಗ, ಆಲ್ದೂರು ಭಾಗ, ಇನ್ನು ಆನೆಗಳ ವಿಚಾರದಲ್ಲಿ ಭಾರಿ ಕಷ್ಟಕರವಾದ ದಿನಗಳು ಶುರುವಾಗಿದ್ದಾವೆ. ಎಲ್ಲ ಆನೆಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತಾ ಇದ್ದಾವೆ. ಓಲ್ಡ್ ಬೆಲ್ಟ್ ಅಂತೂ ಹುಚ್ಚು ನಾಯಿ ತರ ಟಿಸ್ಕೊಂಡ್ ಬರ್ತಾ ಇದೆ. ಅದೇನೋ ನಮ್ಮ ETF ಹುಡುಗರು ಸ್ವಲ್ಪ ಗಟ್ಟಿಮುಟ್ಟಾಗಿ ಇನ್ನು ಚಿಕ್ಕ ಏಜ್ ಆಗಿರೋದ್ರಿಂದ ಓಡಿ ತಪ್ಪಿಸ್ಕೊಂತ ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಆ ETF ಹುಡುಗರು ಅವರ ಕಷ್ಟ ನಮ್ಗೆ ನೋಡಕ್ಕಾಗಲ್ಲ, ಅಷ್ಟು ಕಷ್ಟಪಡ್ತಾರೆ ಪಾಪ ಹುಡುಗರು. ಅವರಿಂದಲೇ ಈಗ ಇಲ್ಲೊಂದು ಸ್ವಲ್ಪ ಜನ ಸಾಯ್ದಲೇ ಉಳಿದಿರೋದು ಅಂದ್ರೆ ಆ ಹುಡುಗರುಗಳಿಂದಲೇ. ಆದರೆ ಹಳ್ಳಿಯರೆಲ್ಲ ಹೋಗಿ ಸಾಯಂಕಾಲ ಆದ ಕೂಡಲೇ ಪಟಾಕಿ ಹಾಕ್ತಾ ಇದ್ದಾರೆ. ಅದು ಒಳ್ಳೆ ಕೆಲಸ ಅಲ್ಲ, ಆ ಥರ ಮಾಡಬಾರ್ದು. ಆನೆಗಳು ರೊಚ್ಚೆತ್ತಿದ್ದಾವೆ. ಅಷ್ಟೇ ಅಲ್ಲ, ಇವರು ಈಗ ಮಾಡಿರೋ ಸೋಲಾರ್ ಬೇಲಿಗಳಿರ್ಬೋದು, ಇದರಿಂದ ಶಾಕ್ ಹೊಡ್ಸ್ಕೊಂತಿದ್ದಾವೆ. ಅವುಗಳಿಗೆ ಕಾರಿಡಾರ್ ಕಟ್ಟಾಗಿದೆ, ಅವುಗಳಿಗೆ ದಾಟಾಡೋಕ್ಕೆ ಜಾಗ ಇಲ್ಲ. ಹಾಗಾಗಿ ಟಾರ್ ರೋಡಲ್ಲೇ ನಡೆದು ಬರ್ತಾ ಇದ್ದಾವೆ. ಟಾರ್ ರೋಡಲ್ಲಿ ನಡೆದು ಬಂದಾಗ ಸಾವು ನೋವುಗಳು ಜಾಸ್ತಿ ಆಗ್ತವೆ. ಭೀಮ ಒಬ್ಬ ಹೋಗ್ಬೋದು ಟಾರ್ ರೋಡಲ್ಲಿ, ಯಾರಿಗೆ ಏನು ಮಾಡೋದಲ್ಲೇ. ಆದರೆ ಬೇರೆ ಆನೆಗಳು ಹಾಗಲ್ಲ. ಹಾಗಾಗಿ ಮುಂದಿನ ದಿನಗಳು ಭಾರಿ ಕಷ್ಟ ಆಗ್ಬೋದು. ಏನು ಈಗ ಸದ್ಯಕ್ಕೆ 15-20 ಕಿಲೋಮೀಟರ್ ಸುತ್ತಳತೆ ಒಳಗೆ 60ಕ್ಕೂ ಹೆಚ್ಚು ಆನೆಗಳಿದಾವೆ ಬೇಲೂರು ಮತ್ತೆ ಸಕಲೇಶ್ಪುರ ಬಾರ್ಡ್ರಲ್ಲಿ. ಅಲ್ಲಿ ಜನಗಳು ಎಚ್ಚರದಿಂದ ಇರಬೇಕು ಅಂತ ನಾನು ವಿನಂತಿಸ್ಕೊಂತೀನಿ. ಈಗಾಗಲೇ 90 ಜನ ಆನೆ ದಾಳಿಗೆ ಸಿಕ್ಕಿ ಸತ್ತೋಗಿದ್ದಾರೆ. ಇದು ಇವತ್ತು ಸತ್ತೋಗಿದ್ದು ಶೋಭಾ ಅನ್ನೋರು 90ನೇರು. ಅದು ಇಲ್ಲಿಗೆ ನಿಲ್ಲಬೇಕು. ಆನೆಗಳು ಬದುಕಬೇಕು, ಮನುಷ್ಯರು ಬದುಕಬೇಕು. ಆದಷ್ಟು ಜನಗಳು ಎಚ್ಚರದಿಂದ ಇರಬೇಕು. ಇದೊಂದು ದುರಂತ ನಡೆದೋಗಿದೆ ಇವತ್ತು. ಮೊನ್ನೆ ಪೊನ್ನಪ್ಪ ಅನ್ನೋರು ಒಬ್ಬ ಶನಿವಾರ ಸಂತೆಯಲ್ಲಿ ಸತ್ತೋದ್ರು, ಅದು ಆನೆ ದಾಳಿಯಲ್ಲಿ. ದಯವಿಟ್ಟು ತೋಟಗಳಿಗೆ ಹೋಗ್ಬೇಕಾದ್ರೆ ನಾಯಿಗಳಿಗೆ ಕರ್ಕೊಂಡು ಹೋಗ್ಬೇಡಿ. ಯಾಕೆಂದ್ರೆ ಆನೆಗಳಿಗೆ ನಾಯಿ ಕಂಡ್ರಾಗಲ್ಲ, ನಾಯಿ ಮೇಲೆ ದಾಳಿ ಮಾಡ್ತವೆ. ನಾಯಿಗಳು ಹುಡ್ಕೊಂಡು ಆನೆ ಹತ್ರಕ್ಕೆ ಹೋಗ್ತವೆ. ಆನೆಗಳು ಅಟ್ಯಾಕ್ ಮಾಡಕ್ ಬಂದ ಕೂಡ ಬೇರೆ ಕಡೆ ಎಲ್ಲಾರು ತಪ್ಪಿಸ್ಕೊಂಡು ಹೋಗ್ಬೋದು, ಆದರೆ ಅದ್ರ ಯಜಮಾನ ಎಲ್ಲಿರ್ತಾನೆ ಅಲ್ಲಿಗೆ ಒಳ ಬಂದು ನಿಂತ್ಕೊಂತವೆ. ಆವಾಗ ಆನೆಗಳು ನಾಯಿ ಬಿಟ್ಟು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತವೆ. ಇಂಥವೆಲ್ಲ ತುಂಬಾ ನಡೆದಿದೆ. ಮೊನ್ನೆ ಪೊನ್ನಪ್ಪ ಅನ್ನೋರು ಶನಿವಾರ ಸಂತೆಯಲ್ಲಿ ಸತ್ತೋಗಿದ್ದು ಆ ನಾಯಿಗಳಿಂದಲೇ. ಇಷ್ಟು ನಡೆದಿದೆ. ಇನ್ನು ಮುಂದೆ ಕಷ್ಟಕರವಾದ ದಿನಗಳು ಬೇಲೂರು ಭಾಗದ ಜನ, ಸಕಲೇಶ್ಪುರ ಆನೆ ಪೀಡಿತ ಜಾಗದಲ್ಲಿ ಇರೋರಿಗೆ ಭಾರಿ ಎಚ್ಚರದಿಂದ ಇರೋದು ಒಳ್ಳೇದು.